ಇದು ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದಿಂದ ಆಯ್ದುಕೊಂಡ ಭಾಗ. ಬೇಟೆಯಾಡಿಕೊಂಡಿರುವ ಕುಳಿಂದಕನಿಗೆ ಚಂದ್ರಹಾಸನು ದೊರಕುವ ಸನ್ನಿವೇಶ. ಹರಿಣನಂ ಬೆಂಬತ್ತಿ ಬರಲ ಕುಳಿಂದಕಂ, ಹರಿಯನೇ ಜಪಿಸುತ್ತಳುತಿಹ ಬಾಲನಂ ಕಂಡು, ಹರಿಯನಲ್ಲಿಯೇ ನಿಲ್ಲಿಸಿ ನೋಡಿ ನಿಜ ಶಿರವನಲ್ಲಾಡಿ, ತಾಮೃಗದ ಕೊಲೆಗೆ ಹರಿತಂದ ಪಾಪಂ ಅತಿ ಪುಣ್ಯ ಒದಗಿಸಿದು ಸುವಿಹರಿಸುವೊಡೆ, ಶಿವ ಶಿವ ಪೊಸತೆಂದು ಹರುಷದ ಲಹರಿಯೊಳೋಲಾಡಿದಂ, ಕಡವರವನೆಡಹಿ ಸಂಧಿಸಿದ ಕಡುಬಡವನಂತೆ. ಇಳಿದು ನಿಜವಾಜಿಯಂ ಸಾರ್ದು ಮೈದಡವಿ ಬರಸೆಳೆದು, ಬಿಗಿಯಪ್ಪಿ ಕಂಬನಿದೊಡೆದು ಕೂಡೆ ಸಗ್ಗಳೆಯ ನೀರಿಂದ ಕಾಲ್ದುದಿಯೊಳ್ ಬಸಿವನೆತ್ತರಂ ತೊಳೆದು, ಮೋಹದಿಂದ ಗಳದೊಳುಬ್ಬುವ ಗದ್ಗದಂಗಳಂ ಸೈಪಿಟ್ಟು ತಿಳಿಪಿ ಲಾಲಿಸಿದಂ ಕುಳಿಂದಕಂ. ಸೌಭಾಗ್ಯ ನಿಳಯ ದರಕೆಯ ವಸುವನೊದವಿದಗ್ಗದ ಪುಣ್ಯದೊಡಲಿಸುವನ ಶಿಶುವನು. ಎಡಬಲದೊಳಿಹ ತನ್ನವರೊಳಾ ಕುಳಿಂದಕಂ ನುಡಿದನ್, ಈ ಬಾಲಕಂ ತನ್ನ ತಾಯಿ ತಂದೆಗಳ ನೊಡ ಹುಟ್ಟಿದವರ ಹಂಬಲಿಸದೆ ಮುರಾರಿಯಂ ನೆನೆವನ್, ಅದರಿಂದಿವಂಗೆ ಒಡೆಯನಚ್ಯುತನಾದ ಕಾರಣಂ ಮೃತನಾಗದೆ ಅಡವಿಯುಳ್ ಜೀವಿಸಿದನ್. ಎಲ್ಲರ್ಗೆ ತನುಜರಂ ಕೊಡುವವಂ ಕೃಷ್ಣನೈಸಲೆ, ತನಗೆ ಮಕ್ಕಳಿಲ್ಲೀತನೇ ಸುತನೆಂದನು. ಮುಂದೆ ಪರಿತಂದು ಚರರರಿಪೆ ಸಿಂಗರಿಸಿದರು, ಚಂದನಾವತಿಗೆ ಸಂಭ್ರಮದಿಂ ಕುಳಿಂದಕಂ ಬಂದು, ನಿಜ ಭವನ ಮಂಪೊಗಲ್ ಇದಿರುವಂದು ನಲಿದು ಅವನ ಸತಿ ಮೇಧಾವಿನಿ ಕಂದನಂ ತೆಗೆದೆತ್ತಿಕೊಳ್ಳುತ್ತ, ಬಿಗಿಯಪ್ಪಿ ಸಾನಂದದಿ ಪೊರೆಯೇರಿದಳ್. ತನ್ನ ಬಂಜೆತನಮಿಂದು ಪೋದುದು ಪುತ್ರವತಿಯಾದೆನ್, ಎಣ್ಣ ಪುಣ್ಯದ್ರುಮಂ ಫಲಿಸಿತೆಂದು. ಬಳಿಕ ನಗರದೊಳಾದುದುತ್ಸವಂ, ಪಾರ್ವರ್ಗೆ ನಿಳಯದ ಸಮಸ್ತ ವಸ್ತುಗಳನ್ನೊಲಿದಿತ್ತನ್ ಒಂದುಳಿಯದೆ, ವಿಹಿತ ಜಾತ ಕರ್ಮಮಂ ಮಾಡಿಸಲ್ ಬುಧರ್ ಉತ್ತರೋತ್ತರವನು ತಿಳಿದು, ನಿರ್ಮಲ ಮುಖಾಂಬುಜದಿಂ ಶಶಾಂಕನಂ ಕಳಕಳಿಸಿ ನಗುವನ್, ಅದರಿಂ ಚಂದ್ರಹಾಸನೆಂದಿಳೆಯೊಳೀತಂಗೆ ಪೆಸರಾಗಲೆಂದುಚ್ಚರಿಸಿ ನಾಮಕರಣಂ ಗೈದರು. ಪಸುಳೆತನದಿಂದ ವೃದ್ಧಾಪ್ಯದನ್ನೆಗಂ, ಬಿಸಜನಾಭನ ಭಕ್ತಿ ದೊರಕೊಳದ ಮನುಜರಂ, ನಸು ನಗುವ ಧವಳದೊಳ್ಪಿಂ ಚಂದ್ರಹಾಸನ್, ಇವನಖಿಳ ಭೂಮಂಡಲದೊಳು ಪಸರಿಸುವ ಜಸದ ಬೆಳ್ಪಿಂ ಚಂದ್ರಹಾಸನ್, ಇವನ ಸಮನ್ ಅಕ್ಷೀಣನ ಕಳಂಕನತಿಶಾಂತನ್ ಎಂದೆಸೆವ ಸದ್ಗುಣದೇಳ್ಗೆಯಿಂ ಚಂದ್ರಹಾಸನಿವನಹುದೆಂದು ಬುಧರೊರೆದರು. ಕತ್ತಲೆಯ ಮನೆಗೆ ಮಣಿದೀಪವಾದಂತೆ, ಸಲೆ ಬತ್ತಿದ ಸರೋವರಕ್ಕೆ ನವಜಲ ಒದವಿದಂತೆ, ಬಿತ್ತರದ ಕಾವ್ಯ ರಚನೆಗೆ ದೇವತಾಸ್ತುತಿನೆಗಳ್ದಂತೆ, ಭೂತಳದೊಳು ಮತ್ತೆ ಸಂತಾನಮಿಲ್ಲದ ಕುಳಿಂದನ ಬಾಳ್ಕೆ ಉತ್ತಮ ಕುಮಾರನಾದಂ ಚಂದ್ರಹಾಸನ್ ಎನಲುತ್ತರೋತ್ತರಮಪ್ಪುದಚ್ಚರಿಯೇ ಸುರಪುರದ ಲಕ್ಷ್ಮೀಶನಾಜ್ಞೆಯಿಂದ. ಸುರಪುರದ
ಲಕ್ಷ್ಮೀಶನಾಜ್ಞೆಯಿಂದ.